ವಿಧಾನಸಭೆಯಿಂದ ಅಂಗೀಕರಿಸಲ್ಪಟ್ಟಿದ್ದ ವಿವಿಧ ವಿಧೇಯಕಗಳಿಗೆ ವಿಧಾನ ಪರಿಷತ್ತಿನಲ್ಲೂ ಅಂಗೀಕಾರ ದೊರೆತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿಧೇಯಕ ಮಂಡಿಸಿ ಮಾಹಿತಿ ನೀಡಿದರು. ಈ ವೇಳೆ ಅವರು ಪ್ರಸ್ತುತ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಈ ಅಧಿನಿಯಮದಡಿ ಸೇರ್ಪಡೆಗೊಂಡಿರಲಿಲ್ಲ. ಇದರಿಂದಾಗಿ ಕೆಲವು ನಿಯಮಗಳನ್ನು ಪಾಲಿಸುವಲ್ಲಿ ತೊಡಕಾಗಿತ್ತು. ಹೀಗಾಗಿ ಮಾನಸಿಕ ಆರೋಗ್ಯ ಸಂಸ್ಥೆಗಳನ್ನು ಕೂಡ ವಿಧೇಯಕದಡಿ ಸೇರಿಸಲಾಗಿದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ತಾತ್ಕಾಲಿಕ ನೋಂದಣಿ ಪ್ರಮಾಣ ಪತ್ರ ಪಡೆದ 6 ತಿಂಗಳೊಳಗೆ ಎಲ್ಲ 17 ಷರತ್ತು ಪೂರೈಸಿದರೆ ಮಾತ್ರ ಶಾಶ್ವತ ಪ್ರಮಾಣ ಪತ್ರ ನೀಡಲಾಗುವುದು. ನಿಗದಿತ ಅವಧಿ ಮುಗಿದ 90 ದಿನಗಳಲ್ಲಿ ನವೀಕರಿಸಬಹುದು ಎಂದು ಹೇಳಿದರು. ಸಂಸ್ಥೆಗಳ ಅಧಿನಿಯಮದಲ್ಲಿ ಬರಬೇಕು ಅಂತ ಹೇಳಿ ಬರ್ತಕ್ಕಂಥದ್ದಕ್ಕೆ ನಾವು ಇದನ್ನು ಸೇರಿಸಿದೀವಿ. ಮಾನ್ಯ ಸಭಾಪತಿಗಳೇ, ಕರ್ನಾಟಕ ಖಾಸಗಿ ವೈದ್ಯಕೀಯ ವಿಧೇಯಕ 2025 ಬಳಿಕ ವಿಧೇಯಕಕ್ಕೆ ಧ್ವನಿಮತದ ಅಂಗೀಕಾರ ದೊರೆಯಿತು. ವಿರೋಧವಾಗಿರಲಿಲ್ಲ ಸೂಚಿಸಬೇಕು. ಪ್ರಸ್ತಾವನೆಯನ್ನು ಪರವಾಗಿಂದ ಭಾವಿಸುತ್ತೇನೆ. ಪ್ರಸ್ತಾವನೆಯನ್ನು ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವನೆಯನ್ನು ಪರವಾಗಿದೆ. ಪ್ರಸ್ತಾವನೆಯನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕವನ್ನು ಸಮಾಜ ಕಲ್ಯಾಣ ಸಚಿವ ಡಾ ಎಚ್.ಸಿ. ಮಹದೇವಪ್ಪ ಮಂಡಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಏಕೀಕೃತ ಹಾಗೂ ಏಕರೂಪದ ಹಕ್ಕನ್ನು ಖಚಿತಪಡಿಸಿಕೊಳ್ಳಲು ಈ ವಿಧೇಯಕ ಜಾರಿಗೆ ತರಲಾಗಿದೆ. ಅನುಸೂಚಿತ ಜಾತಿಗಳ ವರ್ಗೀಕರಣ ಮತ್ತು ಶೇಕಡಾವಾರು ಮೀಸಲಾತಿಯನ್ನು ನೀಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಈ ಸಮಿತಿಯ ಸದಸ್ಯರಾಗಿ ನೇಮಕ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಹೀಗಾಗಿ ಇದೊಂದು SC ST ಸಮುದಾಯಗಳ ಹಕ್ಕುಗಳನ್ನು, ಹಿತವನ್ನು, ನ್ಯಾಯವನ್ನು ಕಾಪಾಡುವಂಥ ಒಂದು ಪರ್ಮನೆಂಟ್ ಕಮಿಷನ್. ಹೀಗಾಗಿ ಮಾನ್ಯ ಸದಸ್ಯರು ಈ ಒಂದು ಬಿಲ್ಲಿಗೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ಮನವಿ ಮಾಡ್ತೇನೆ. ಈ ವೇಳೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ವಿಧೇಯಕ ಶಾಶ್ವತ ಆಯೋಗದಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಚರ್ಚೆಯ ನಂತರ ವಿಧೇಯಕಕ್ಕೆ ಸಮ್ಮತಿ ದೊರೆಯಿತು. ಬದಲಾವಣೆ ಮಾಡಕ್ಕಾಗಲ್ಲ, ಇದರ ಪ್ರಕಾರ ಇಲ್ಲಿ ಆಗತ್ತೆ. ಅದು ದಟ್ ಈಸ್ ಪರ್ಮನೆಂಟ್ ಕಮಿಷನ್, ದಿಸ್ ಈಸ್ ನಾಟ್ ಪರ್ಮನೆಂಟ್. ಇಷ್ಟು ನನ್ನ ವಾದ ಇದೆ. ಇದನ್ನ ಅದೇ ತರನೇ ಮಾಡ್ತೀವಿ ಅಂತಂದ್ರೆ ನಂದೇನು ಅಭ್ಯಂತರ ಇಲ್ಲ, ಒಪ್ಪ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಕರ್ನಾಟಕ ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕಕ್ಕೆ ವಿಧಾನ ಪರಿಷತ್ ಅಂಗೀಕಾರ ನೀಡಿದೆ. ವಿಧೇಯಕ ಮಂಡಿಸಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ದ್ವೇಷ ಭಾಷಣ ತಡೆಯುವ ಉದ್ದೇಶದಿಂದ ಕಾನೂನು ತರಲಾಗಿದೆ. 1 ಲಕ್ಷ ರೂಪಾಯಿವರೆಗೂ ದಂಡ ಹಾಗೂ ಗರಿಷ್ಠ 7 ವರ್ಷದವರೆಗೂ ಶಿಕ್ಷೆ ವಿಧಿಸುವ ವಿಧೇಯಕ ಇದಾಗಿದೆ ಎಂದು ತಿಳಿಸಿದರು. ರಿಜಿಸ್ಟರ್ ಆಗಿದೆ 25ರಲ್ಲಿ, ಇಲ್ಲಿಯವರೆಗೆ 59 ರಿಜಿಸ್ಟರ್ ಆಗಿದೆ. ಕೋಮು ಗಲಭೆಗಳಿಗೆ ಕಾರಣ ಆಗ್ತಕ್ಕಂಥ ಭಾಷಣಗಳು ಮಾಡಿರುವಂತದ್ದು, ಪ್ರಚೋದನಕಾರಿಯಾದ ಭಾಷಣಗಳು, ರಾಜಕೀಯವಾಗಿ ಕಾರಣ ಆಗಿರ್ತಕ್ಕಂಥದ್ದು 2023ರಲ್ಲಿ 5 ಕೇಸಸ್ ರಿಜಿಸ್ಟರ್ ಆಗಿದೆ. 24ರಲ್ಲಿ 13 ಕೇಸ್ ರಿಜಿಸ್ಟರ್ ಆಗಿದೆ. 25ರಲ್ಲಿ 1 ರಿಜಿಸ್ಟರ್ ಆಗಿದೆ. ಕಾನೂನಿನಲ್ಲಿ ನೀವು ಇರುವ ಕಾನೂನೇ ಉಪಯೋಗ ಮಾಡ್ಕೋಬಹುದಲ್ಲ. BNSS ಇದೆ, BNS ಇದೆ. ಆ ಕಾನೂನುಗಳ ಜೊತೆಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅದು ಪನಿಷ್ಮೆಂಟ್ ಕ್ಲಾಸ್ ಇರ್ಬೋದು, ಪ್ರೊವಿಷನ್ಸ್ ಇರ್ಬೋದು, ಯಾವ್ಯಾವ ಇದರಲ್ಲಿ ಇರ್ಬೋದು ಅನ್ನೋದನ್ನ ನಾವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ತರಬೇಕು ಅಂತ ಹೇಳಿ ತಂದಿದ್ದೇವೆ. ಹಲವು ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡ ಬಳಿಕ ವಿಧೇಯಕಕ್ಕೆ ಅಂಗೀಕಾರ ದೊರೆಯಿತು.